ಇಲ್ಲಿ ಸವದತ್ತಿಯಲ್ಲಿ 400 ವರ್ಷ ಹಳೆಯ ವಿಶಾಲವಾದಂತಹ ಕೋಟೆ ಇದೆ ನೋಡಿ. 1 2 3 ನೇರವಾಗಿ ಈ ಕೋಟೆ ಎದುರುಗಡೆ ನಿಂತು ಬುಲೆಟ್ ಹೊಡೆದಿರುವಂಥ ಮಾರ್ಕ್ ಇದು. ತೋಪಿನ ಗುರುತುಗಳು ಟಿಪ್ಪುವಿನ ದಾಳಿ ಸಂದರ್ಭದಲ್ಲಿ ಇದು ಹಾನಿಗೊಂಡಿದ್ದು. ಯಾರಾದ್ರೂ ಕಳ್ಳರು ಬಂದ್ರೆ ಸಡನ್ ಆಗಿ ಅಟ್ಯಾಕ್ ಮಾಡಕ್ ಬಂದ್ರೆ ಇವ್ರು ಅಲ್ಲೇ ಇನ್ ಆಗ್ತಿದ್ರು, ಅಲ್ಲೇ ಔಟ್ ಆಗ್ತಿದ್ರು. ಅಲ್ಲಿಂದ ನೀವು ಪಿಸ್ತೂಲ್ ಇಟ್ರೆ ಸೀದಾ ಹೊರಗಡೆ ಕಾಣುತ್ತೆ. ನೀಟಾಗಿ ಬಿಲ್ಡ್ ಮಾಡಿದ್ದಾರೆ ಸರ್. ಒಂದು ನೀಲ ಅಂತಾನು ಚಿತ್ರ ಶೂಟಿಂಗ್ ಆಯ್ತು. ಇದು ನೀಲ TS ನಾಗಾಭರಣ ಅವರು ನಿರ್ದೇಶನದ ಚಿತ್ರ. ಆ 3 ಕಲ್ಲುಗಳ ಕೆಳಗಡೆ ಹಸರಣೆನೇ ಇಲ್ಲ, ಏನ್ ಸಪೋರ್ಟ್ ಇಲ್ಲ, ಆದ್ರೂ ನಿಂತಿದ್ದಾವು. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಈ ಕೋಟೆ ಮೇಲೆ 1700 ಸುಮಾರರ ಆಸ್ಪಾಸ್ನಲ್ಲಿ ಬಿದ್ದಿರುವಂತಹ ಬುಲೆಟ್ ಮಾರ್ಕ್ಸು, ಅಂದರೆ ಫಿರಂಗಿಯ ತೋಪಿನ ಬುಲೆಟ್ ಮಾರ್ಕ್ಸ್ನ ನೀವು ನೋಡ್ತಾ ಇದ್ದೀರ ಮೇಲ್ಗಡೆ ನೋಡಿ. 1 2 3 ನೇರವಾಗಿ ಈ ಕೋಟೆ ಎದುರುಗಡೆ ನಿಂತು ಬುಲೆಟ್ ಹೊಡೆದಿರುವಂಥ ಮಾರ್ಕ್ ಇದು. ಇದು ತುಂಬ ಅಪರೂಪದ ವಿಚಾರ. ಅಂದರೆ ಒಂದು ಕೋಟೆಯನ್ನು ದಾಳಿ ಮಾಡೋಕ್ಕೆ, ವಶಪಡಿಸ್ಕೊಳ್ಳೋಕ್ಕೆ ಏನೇನೆಲ್ಲ ತಂತ್ರ ಇರ್ತಾಯಿತ್ತು ಶತ್ರುಗಳದ್ದು ಅಥವಾ ಶತ್ರು ಸೈನ್ಯದ್ದು ಅಂತ. ಸಣ್ಣ ಬುಲೆಟ್ ಅಲ್ಲ, AK-47 ಸಣ್ಣ ಶಾರ್ಪ್ ಬುಲೆಟ್ ಅಲ್ಲ, ಫಿರಂಗಿ ತೋಪಿನ ದೊಡ್ಡ ಫೈರ್ ಬಾಲ್ಸ್ ಬಂದು ಬಿದ್ದಿರೋಂಥ ಇದು. ಏನೂ ಆಗದೆ, ಶೇಕ್ ಆಗದೆ, ಜಸ್ಟ್ ಒಂದು ಸಣ್ಣ ಕುಳಿ ಮಾತ್ರ ಬಿದ್ದಿದೆ. ಕ್ಷಮಿಸಿ, ನಾನು ಎಲ್ಲಿದ್ದೀನಿ ಏನು ಅಂತ ನಿಮ್ಗೆ ಹೇಳಿದೆ, ಕತೆ ಶುರು ಮಾಡ್ಕೊಂಬಿಟ್ಟೆ, ಕ್ಷಮೆ ಕೋರ್ತೀನಿ ಮತ್ತೊಮ್ಮೆ. ಸ್ನೇಹಿತರೆ, ಈಗ ನಾನಿರೋಂಥದ್ದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸವದತ್ತಿಯಲ್ಲಿ. ಸ್ನೇಹಿತರೆ, ಸವದತ್ತಿ ಅಂದ ತಕ್ಷಣ ನಿಮಗೆ ಸವದತ್ತಿ ಎಲ್ಲಮ್ಮ ಆಕೆಯ ಪವಾಡ, ಆಕೆಯ ದೇವಸ್ಥಾನ ಎಲ್ಲ ನೆನಪಾಗುತ್ತಲ್ವ? ಹೌದು, ಸವದತ್ತಿಲಿದ್ದೇನೆ. ಇದೊಂಥರ ಅರೆ ಮಲೆನಾಡು. ಒಂದು ಕಡೆ ಮಲಪ್ರಭಾ ನದಿ ಹರಿಯುತ್ತೆ, ಸುತ್ತ ಬೆಟ್ಟ ಗುಡ್ಡ ಗಾಡುಗಳೆಲ್ಲಿದ್ದಾವೆ. ಸ್ನೇಹಿತರೆ, ಇಲ್ಲಿ ಸವದತ್ತಿಯಲ್ಲಿ ಸುಮಾರು 16-17ನೇ ಶತಮಾನದ ಒಂದು 400 ವರ್ಷ ಹಳೆಯ ತುಂಬ ಸುಸ್ಥಿತಿಯಲ್ಲಿರುವ ವಿಶಾಲವಾದಂತಹ ಕೋಟೆ ಇದೆ. ಸರಿಸುಮಾರು 8 ವರ್ಷ ಕಟ್ಟಿರುವಂತಹ ಕೋಟೆ ಇದು. 8 ವರ್ಷದಲ್ಲಿ ಒಂದು 2 ಲಕ್ಷ ರೂಪಾಯಿ ಅಂದಾಜು ವೆಚ್ಚ ನೋಡಿ. ಆ ಕಾಲದಲ್ಲಿ 400 ವರ್ಷಗಳ ಹಿಂದೆ 2 ಲಕ್ಷ ರೂಪಾಯಿಗೆ 8 ವರ್ಷ ಸಾವಿರಾರು ಜನರ ಶ್ರಮದಿಂದ ರೂಪುಗೊಂಡಿರುವಂತಹ ಕೋಟೆ ಇದು. ನವಲಗುಂದ ಸಿರ್ಸಂಗಿ ಸಂಸ್ಥಾನಿಕರು ಕಟ್ಟಿರುವಂತಹ ಈ ಕೋಟೆ ಒಳಗಡೆ ಅರಮನೆಯ ಕುರುಹುಗಳಿದ್ದಾವೆ, ದೇವಾಲಯ ಇದೆ, ಇನ್ನೂ ಅನೇಕ ರೋಚಕ ವಿಚಾರಗಳಿದ್ದಾವೆ. ಈ ಎಲ್ಲವೂ ನಾವು ನೋಡೋಣ. ಸ್ನೇಹಿತರೆ, ಸ್ವಾಗತ ನಿಮಗೆ ಸವದತ್ತಿ ಕೋಟೆಯ ಪ್ರವಾಸಕ್ಕೆ ಮತ್ತು ಅದರ ಇತಿಹಾಸದ ಸಂಪುಟಗಳಿಗೆ. ನಮ್ಮ ಜೊತೆಗೆ ನಮ್ಮ ಗೆಳೆಯರಿರ್ತಾರೆ, ಇಲ್ಲಿನ ಸ್ಥಳೀಯರು, ಅವ್ರ ಜೊತೆ ನಾವು ಮಾತಾಡೋಣ. ಸ್ವಾಗತ ನಿಮಗೆ ವಿಶೇಷವಾದ ಸಂಪುಟಗಳಿಗೆ. ಬನ್ನಿ. ನಮ್ಮ ಜೊತೆಗೆ ಇಲ್ಲಿನ ನಮ್ಮ ಸ್ಥಳೀಯ ಗೆಳೆಯರಾದಂಥ ಸಹೃದಯಿಗಳಾದಂಥ ಲಿಂಗರಾಜು ಅವರು. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಮತ್ತು ಪರಮ್ ಅವರು ಇಬ್ಬರು ಇದ್ದಾರೆ ನೋಡಿ. ಇವರು ಪರಮ್ ನೀವು ನೋಡಿರ್ತೀರಿ, ಸವದತ್ತಿ ಎಲ್ಲಮ್ಮ ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ಬಂದಿದ್ರಲ್ಲ, ಸೊ ಇವರಿಬ್ಬರು ನಮ್ಮ ಗೆಳೆಯರು. ಸರ್, ಸ್ವಾಗತ ಮತ್ತೊಂದು ಕಲಾ ಮಾಧ್ಯಮಕ್ಕೆ. ಕರ್ನಾಟಕದ ಸುಸಜ್ಜಿತವಾದ ಕೋಟೆಗಳಲ್ಲಿ, ಅಂದರೆ ಇನ್ನೂ ಹಾಳಾಗದೆ ಉಳಿದಿರುವ ಕೋಟೆಗಳಲ್ಲಿ ಬಹಳ ಮಹತ್ವವಾದ ನನಗನ್ಸೋ ಪ್ರಕಾರ ಈ ಕೋಟೆ. ಹೌದು. ಏನಿದ್ರ ಇತಿಹಾಸ? ಸರ್, ಇದು ಇತಿಹಾಸ ಹೇಳ್ಬೇಕಂದ್ರೆ ಇದು ಸರಿಸುಮಾರು 17ನೇ ಶತಮಾನದಲ್ಲಿ ಕಾಲದಲ್ಲಿ ಕಟ್ಟಿರುವಂಥ ಕೋಟೆ. ಸಿರ್ಸಂಗಿ ಸಂಸ್ಥಾನಿಕರ ಒಡೆಯರಾದ ಜಾಯಗೊಂಡ ದೇಸಾಯಿ ಅವರು ಕಟ್ಟಿರುವಂಥ ಕೋಟೆ. ಈ ಕೋಟೆ ಕಟ್ಟಲಿಕ್ಕೆ ಹಿನ್ನೆಲೆ ಭಾಳ ರೋಚಕ ಇದೆ. ಆ ಸಂದರ್ಭದಲ್ಲಿ ಬರಗಾಲ ಬಂದಿತ್ತು. ಸಂಸ್ಥಾನಿಕರಲ್ಲಿ ಎಲ್ಲ ಕಾಳು ಕಡೆ ಎಲ್ಲ ಶೇಖರಣೆ ಇತ್ತು. ಅದನ್ನು ಹಂಗೆ ಉದ್ರಿ ಅಂದರೆ ಖಾಲಿ ಪುಕ್ಷಟಿ ಕೊಟ್ಟರೆ ಜನ ಅದನ್ನು ಏನೇನೋ ಎದಕ್ಕೆ ಬಳಸ್ಕೋತಾರೆ ಅಂತ ಉದ್ದೇಶದಿಂದ ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಕೆಲಸ ಕಾರ್ಯಗಳನ್ನು ಕೊಡಬೇಕು. ಅಂದರೆ ಮೊದಲೇನಿತ್ತು, ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ರು, ಅವ್ರು ತಿಂತಾಯಿದ್ರು, ಬೆಳೀತಾಯಿದ್ರು, ಎಲ್ಲ ನಡೀತಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಕೊಟ್ಟರು ಅವ್ರಿಗೆ. ಇಲ್ಲಿ ಕೋಟೆ ಕಟ್ಟೋಣ, ಅವರಿಗೆಲ್ಲ ಸಂಬಳ ಕೊಟ್ಟರು, ಉಡುಗೊರೆ ಕೊಟ್ಟರು, ಆಮೇಲೆ ಹಣ್ಣು ಹಂಪಲ ಕಾಳು ಕಡೆ ಎಲ್ಲ ಅದು ಕೊಡೋ ಉದ್ದೇಶ ಸಲುವಾಗಿ ಕೋಟೆ ಕಟ್ಟಿಸಿದ್ರು ಅವರು. ಓಹೋ, ಅಂದರೆ ಬರಗಾಲ ಸಂದರ್ಭದಲ್ಲಿ ಫ್ರೀಯಾಗಿ ಏನು ಕೊಡಬಾರ್ದು, ಕೊಟ್ಟರ ಬಗ್ಗೆ ಗೌರವ ಇರಲ್ಲ ಅಂತ ಹೇಳಿ ಕೆಲಸ ಮಾಡಿಸ್ಕೊಂಡು ಕೊಟ್ಟರು. ಮಹಾತ್ಮ ಗಾಂಧಿ ರೋಜಗಾರ ಯೋಜನೆ ಅಂತ ಇವಾಗ ನಾವು ಏನಂತ ನೋಡ, ಅವಾಗನೇ ಅವರು ಅದನ್ನು ಹೇಳಿಕೊಟ್ಟಿದ್ರು. ಸೊ ಈ ನರೇಗಾ ಸ್ಕೀಮ್, ಬನ್ನಿ ಕೆರೆ ಎಲ್ಲ ಕ್ಲೀನ್ ಮಾಡೋಣ, ಉಳಿತೋ ಸ್ಕೀಮ್ ಹಾಕ್ತಾರೆ, ರೋಡ್ ಹಾಕ್ತಾರೆ ಬೇರೆ ಬೇರೆ ಟೈಮಲ್ಲಿ, ಅದು ಇದು ಉದ್ಯೋಗ ಖಾತ್ರಿ ಯೋಜನೆ. ಇವಾಗ ನಾವೇನು ತಿಳ್ಕೊಳ್ತಿದ್ದೇವೆ ಇದನ್ನು ಅವರು 17ನೇ ಶತಮಾನದಲ್ಲೇ ಮಾಡಿಬಿಟ್ಟಿದ್ದಾರೆ. ಓಕೆ, ಅಂದ್ರೆ ಇದು 17ನೇ ಶತಮಾನದ ಕೋಟೆ. ಹೌದು. ಯಾರು ಮೂಲ ಪುರುಷರು? ಏನಿದು? ಇಮ್ಮಡಿ ಜಾಯಗೊಂಡ ದೇಸಾಯಿ ಅವರು ಕಟ್ಟಿಸಿರೋದು. ಇಮ್ಮಡಿ ಜಾಯಗೊಂಡ ದೇಸಾಯಿ ಅವ್ರು ಕಟ್ಟಿಸಿರೋದು ಕೋಟೆ ಇದು. ತದನಂತರ ಇದು ಕೊನೆಯ ದೊರೆಯಾಗಿ ತ್ಯಾಗವರಿ ಸಿರ್ಸಂಗಿ ಲಿಂಗರಾಜ್ ದೇಸಾಯಿ ಅವರು ಇದ್ರು. ಅವರೆಲ್ಲ ತಮಗೆ ಗೊತ್ತಿರುವ ದಾನ ಪುರುಷರು. ಯಾರು? ಸಿರ್ಸಂಗಿ ಲಿಂಗರಾಜ್ ದೇಸಾಯಿ ಕೊನೆಯ ರಾಜ, ಈ ಸಂಸ್ಥಾನಿಕರ ಕೊನೆಯ ರಾಜ. ಅವ್ರು ತಮ್ಮ ಮಕ್ಕಳು ಇಲ್ಲದೆ ಸಂದರ್ಭದಲ್ಲಿ ತಮ್ಮ ಇಡೀ ಸಂಸ್ಥಾನದ ಆಸ್ತಿಯನ್ನು ದಾನ ಧರ್ಮ ಕೊಟ್ಟಿದ್ದಾರೆ ಎಲ್ಲ ಕಡೆ. ಅದರಲ್ಲಿ ಇದು ಒಂದು. ಇದು ಸದ್ಯಕ್ಕೆ ಮುನ್ಸಿಪಾಲಿಟಿ ಅಂಡರಲ್ಲಿದೆ. ಆಮೇಲೆ
ಟಿಪ್ಪುವಿನ ದಾಳಿ ಸಂದರ್ಭದಲ್ಲಿ ಕೋಟೆಗಳಲ್ಲಿ ಕೆಲವೊಂದಿಷ್ಟು ತೋಪಿನ ಗುರುತುಗಳಿದಾವೆ. ಅವ್ರು ದಾಳಿ ಮಾಡಿದ್ರು. ಆಮೇಲೆ ಅದಕ್ಕಿಂತ ಮುಂಚೆ ಹೈದರಲ್ಲಿ ಅವರು ದಾಳಿ ಮಾಡಿದ್ರು ಈ ಕೋಟೆಯನ್ನು ವಶಪಡಿಸ್ಕೋಬೇಕಂತೇಳಿ. ತದನಂತರ ಟಿಪ್ಪುವಿನ ಕಾಲದ ನಂತರ ಬ್ರಿಟಿಷ್ ಅವರಲ್ಲಿ ಬಂತು. ಬ್ರಿಟಿಷ್ ಅವರು ಈ ಕೋಟೆ ಹಾಗೂ ಕೋಟೆ ಸುತ್ತ ತಮ್ಮ ಕಚೇರಿಗಳನ್ನು ಮಾಡ್ಕೊಂಡಿದ್ರು. ಆಮೇಲೆ ಈ ಕೋಟೆಯಲ್ಲಿ ಒಂದು ಭವ್ಯವಾದ ಅರಮನೆ ಅಂದರೆ ವಾಡೆ ಇತ್ತು. ಆ ವಾಡೆಯನ್ನು ನಮ್ಮ ಕ್ವಿಟ್ ಇಂಡಿಯಾ ಚಳವಳಿ 1942 ಅಲ್ಲಿ ಸಂದರ್ಭದಲ್ಲಿ ಚಳವಳಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿ, ಆ ಚಳವಳಿ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಚಳವಳಿ ಹೋರಾಟಗಾರ ಇರ್ತದಲ್ಲ, ಸರ್ಕಾರಿ ಕಚೇರಿಗಳು ಇಲ್ಲಿ ಇರ್ತಾ ಇದ್ದು. ಸೊ ಆ ಉದ್ದೇಶದಿಂದ ಅದು ವಾಡೆಯನ್ನ ಧ್ವಂಸ ಮಾಡಿದರು, ಸುಟ್ಟಾಕಿದ್ರು. ಯಾರು? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೋರಾಟಗಾರರು. ಅಯ್ಯೋ, ಅಂದ್ರೆ ಅವಾಗ ಸರ್ಕಾರಿ ಪ್ರಾಪರ್ಟಿ ಇದು ಒಂದು ಆಫೀಸ್ ಇತ್ತು, ಬ್ರಿಟಿಷ್ ಆಫೀಸ್, ಬ್ರಿಟಿಷ್ ಗೌರ್ಮೆಂಟ್ ಅಂಡರ್ ಹೋಯ್ತಲ್ಲ, ಆದ್ರೆ ಅವ್ರ ಕಚೇರಿಗಳು ಇರ್ತಾ ಇದ್ವು. ಇಲ್ಲೇ ಪಕ್ಕದಲ್ಲಿ ನೀವು ತಹಸೀಲ್ದಾರ್ ಆಫೀಸ್ ಕಾಣ್ಬೋದು, ಆಮೇಲೆ ಪೊಲೀಸ್ ಸ್ಟೇಷನ್ ಕಾಣ್ಬೋದು, ಜೈಲ್ ಕಾಣ್ಬೋದು. ಅದರ ಸಂದರ್ಭದಲ್ಲಿ ಏನೋ ಒಂದು ಅವ್ರದ್ದು ಆಫೀಸ್ ಇತ್ತು. ಮೋಸ್ಟ್ಲಿ ತಹಸೀಲ್ದಾರ್ ಅವ್ರೇನು ವಾಸ ಮಾಡಕ್ಕೆ ಅವ್ರದೊಂದು ಕಚೇರಿ ಇತ್ತು, ಗೃಹ ಕಚೇರಿ ಇತ್ತು, ಯಾರಿಗೂ ಹೊರ್ತು ಆಫೀಸ್ ಇರ್ಬೋದು. ಅದನ್ನ ಅವ್ರು ಮಾಡ್ಕೊಂಡಿದ್ರು. ಅದನ್ನೇ ಧ್ವಂಸ ಮಾಡಿದ್ರು ಹೋರಾಟಗಾರರು. ಈಗ ಇಲ್ವೇ ಇಲ್ವ ಒಳಗಡೆ? ಸ್ವಲ್ಪ ಸಣ್ಣ ಪುಟ್ಟ ಕುರುಗಳಿದಾವೆ ಅಷ್ಟೇ. ಬಟ್ ಸುಸಜ್ಜಿತವಾದ ವಾಡೆ, ಅರಮನೆ. ಆಮೇಲೆ ಇವರು ಸಂಸ್ಥಾನಿಕರು 3 ಮುಖ್ಯವಾದ ಕೋಟೆಗಳನ್ನು ಕಟ್ಟಿಸಿದ್ದಾರೆ. ಒಂದು ಶಿರ್ಸಂಗಿಯಲ್ಲಿ, ಇದು ಸೌದತ್ತಿಯಲ್ಲಿ, ಇನ್ನೊಂದು ಕುಸುಗಲ್ ಅಂತ ಬರುತ್ತೆ ಹುಬ್ಬಳ್ಳಿ ಹತ್ರ. ಅವೆರಡು ಅಷ್ಟೊಂದು ಸುಸ್ಥಿತಿಯಲ್ಲಿಲ್ಲ. ಅದರಲ್ಲಿ ಸುಸ್ಥಿತಿಯಲ್ಲಿ ಉಳಿದಿರೋದು ಅಂದ್ರೆ ಇದೊಂದೇ. ಯಾವುದು ಬುಲೆಟ್ ಮಾರ್ಕ್ಸ್ ಅಥವಾ ತೋಪಿನ ಮಾರ್ಕ್ಗಳಂದ್ರೆ ಯಾವ್ದು? ಇಲ್ಲಿ ಮೇಲ್ಗಡೆ ಕಾಣಿಸ್ತದೆ ನೋಡಿ ಸರ್, ತೋಪಿನ ಗುರುತುಗಳು. ಟಿಪ್ಪುವಿನ ದಾಳಿ ಸಂದರ್ಭದಲ್ಲಿ ಇದು ಹಾನಿಗೊಂಡಿದ್ದು. ಆಮೇಲೆ ಕೆಲವೊಂದಿಷ್ಟು ಕಾಣ್ತಾವೆ ಅಲ್ಲಿ ಮೇಲ್ಗಡೆ ಇದೆ, ಅಲ್ಲಿದೆ, ಅಲ್ಲಿ ಇದೆ ನೋಡಿ ಸರ್. ಈ ಇತಿಹಾಸದಲ್ಲಿ ಇದೆ ನೋಡಿ ಸರ್, ಇಲ್ಲ ಯಾರ್ಯಾರು ದಾಳಿ ಮಾಡಿದಾರೆ ಅಂತೇಳಿ. 1977 to 82 ಅವರಲ್ಲಿ ಹೈದರಲ್ಲಿ ಅವ್ರು ದಾಳಿ ಮಾಡಿದರು. ಆಮೇಲೆ 82, 92 ಅಂಡರ್ ಒಳಗಡೆ ಟಿಪ್ಪುವಿನ ದಾಳಿಗೊಳಗಾದ ಸಂದರ್ಭದಲ್ಲಿ ಉಂಟಾದ ತೋಪಿನ ಗುರುತುಗಳನ್ನು ಕೋಟೆಯ ಮಹಾದ್ವಾರದ ಹತ್ತಿರ ಕಾಣಬಹುದು. ಇವಾಗ 2000 ಸಮಥಿಂಗ್ ಅಲ್ಲಿ ಒಂದು ನೀಲ ಅಂತಾನು ಚಿತ್ರ ಶೂಟಿಂಗ್ ಆಯ್ತಿದ್ದು. ನೀಲ TS ನಾಗಾಭರಣ ಅವರು ನಿರ್ದೇಶನದ ಚಿತ್ರ. ಆ ನಂತರ ಅವಾಗಿನ DC ಅವರು ಆಸಕ್ತಿ ತೋರಿಸಿ ಡೆವಲಪ್ ಮಾಡಿದ್ರು. ಒಳ್ಳೆ ಸುಸ್ಥಿತಿಯಲ್ಲಿ ಇತ್ತು. ಗಾರ್ಡನ್ ಮಾಡಿದ್ರು, ಮೇಂಟೆನೆನ್ಸ್ ಒಂದು ಸುಮಾರು 7 ವರ್ಷ ಚೆನ್ನಾಗೇನೆ ಇತ್ತು. ನಾವೆಲ್ಲ ನೋಡಕ್ ಬರ್ತಿದ್ವಿ. ಇಲ್ಲಿ ನಾಟಕಗಳು ನಡೀತಾ ಇದ್ವು, ರಥೋತ್ಸವ ಅಂತ ಕಾರ್ಯಕ್ರಮ ನಡೀತಾ ಇತ್ತು. ಈಗೂ ನಡೀತಾವೆ ಸರ್, ಈಗೂ ನಡೀತಿದೆ ರಥೋತ್ಸವ ಅಂತೇಳಿ. ಗಾರ್ಡನ್ ಇದೆ. ನಂತರ ಏನು ಆಸಕ್ತಿ ತೋರಿಸಿಲ್ಲ, ಏನು ಗೊತ್ತಿಲ್ಲ, ಮೇಂಟೆನೆನ್ಸ್ ಇಲ್ಲದೆ ಪಾಳು ಬಿದ್ದಿದೆ. ಅಯ್ಯೋ, ಕಾರಣ ಈಗ ನಾವು ಭಾಳ ಮಾಡರ್ನೈಸ್ ಆಗಿದ್ದೀವಿ ಸರ್. ನಮ್ಗೆ ಇತಿಹಾಸದ ಬಗ್ಗೆ ತಿಳುವಳಿಕೆ ಇಲ್ಲ. ಸೊ ಲಿಟ್ರಸಿ ಅದೇ ಹೇಳಿದ್ನಲ್ಲ, ನಿನ್ನೆ ಹೇಳಿದಂತೆಯೇ ಲಿಟ್ರಸಿ ಭಾಳ ಇಂಪಾರ್ಟೆಂಟ್ ಸರ್. ಶಿಕ್ಷಣ ಎಲ್ಲರೂ ಶಿಕ್ಷಿತರಾದರೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಸರ್. ಕೋಟೆ ನಾವು ಎದಕ್ಕೆ ಉಳಿಸ್ಕೋಬೇಕು, ಇತಿಹಾಸ ಎದಕ್ಕೆ ಬೇಕು, ಯಾರ್ಯಾರು ನಮಗಾಗಿ ನಿಂತರು, ಯಾರ್ಯಾರು ನಮಗಾಗಿ ಕಟ್ಸಿದ್ರು. ಸೊ ಎಂಪ್ಲಾಯ್ ಜನ್ರೇಷನ್ ಈಗ ಭಾಳ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಅವಾಗ ನೋಡಿ ಸರ್ ಎಷ್ಟು ಚೆನ್ನಾಗಿ ಅವರು ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ರು. ಎಂಪ್ಲಾಯ್ಮೆಂಟ್ ಕೊಟ್ಕೊಂಡು ಆಮೇಲೆ ಆವಾಗಿನ ಜನನೂ ಸ್ವಾಭಿಮಾನ. ಹಾಗೆ ನಾವು ಖಾಲಿ ತಿನ್ನೋದಿಲ್ಲ, ಖಾಲಿ ಕೊಟ್ಟರೆ ಉಚಿತವಾಗಿ ಕೊಟ್ಟರೆ ತಿನ್ನೋದಿಲ್ಲ. ಅವರಿಗೊಂದು ಉದ್ಯೋಗ ಅಂತ ಕೊಟ್ಟು ಉದ್ಯೋಗ ನಿರ್ಮಾಣ ಮಾಡಿ ಆ ಉದ್ಯೋಗದ ಮೂಲಕ ತಮ್ಮಲ್ಲಿರ್ತಕ್ಕಂಥ ಧನವನ್ನು ಸಹಾಯ ಮಾಡೋದು. ಸೊ ಬರಗಾಲ ಆದವ್ರು ಇರಲಿ, ಯಾವುದಾದ್ರೂ ಇರಲಿ, ಅವರಲ್ಲಿ ಅಷ್ಟಿರೋ ಸ್ವಾಭಿಮಾನ ಇದ್ದ ಕಾರಣಕ್ಕಾಗಿಯೇ ಅವರೆಲ್ಲ ಉಳಿಸ್ಕೊಂಡು ಬಂದಿದ್ದು. ನಮ್ಮಲ್ಲಿ ಸ್ವಾಭಿಮಾನ ಅಳಿಸ್ತಾ ಇದೆ ಸರ್. ನಾವೆಲ್ಲ ಇವಾಗ ನಮ್ಮ ಓಟ್ಸೇನೆ ಮಾರ್ಕೋತಾ ಇದ್ದೀವಿ. ಮತ್ತೆ ಇದೆಲ್ಲ ಹೆಂಗ್ ಗೊತ್ತಾಗಬೇಕು ಸರ್? ಅವ್ನು ಅಷ್ಟು ಕೊಡ್ತಾನೆ, ನೀನು ಎಷ್ಟು ಕೊಡ್ತೀಯ ಅಂತ ಡಿಮ್ಯಾಂಡ್ ಇಡ್ತೀವಿ. ಹಾಗಾಗಿ ನಾವು ಹೋಗಿ ಸ್ವಾಭಿಮಾನದಿಂದ ಕೇಳೋಕ್ಕಾಗಲ್ಲ. ಮನಸ್ಸಲ್ಲಿ ಒಂದು ಅಳಕಿರುತ್ತಲ್ಲ ಸರ್, ಏನಕ್ಕೆ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅಂತಂದು ಕೇಳೋಕೆ ನೈತಿಕ ಸ್ಥೈರ್ಯ ಇಲ್ಲ. ಯಾಕಂದ್ರೆ ನಾವು ನಮ್ಮನ್ನೇ ಮಾರ್ಕೋತಾ ಇರ್ಬೇಕಾದ್ರೆ ಹೋಗಿ ದುಡ್ಡು ಕೊಟ್ಟಿದ್ದೀನಿ ಓಟಕ್ಕೆ ಹೋಗುವಂತ. ಬನ್ನಿ ನಾವು ಒಳಗಡೆ ಹೋಗೋಣಂತೆ. ಈ ರೋಚಕವಾದ ಕೋಟೆ ನಾವು ನೋಡೋಣ ಬನ್ನಿ. ಇದು ಕೊತ್ತಲ ಅಂತ ಕರೀತಾರೆ ಸರ್ ಕನ್ನಡದಲ್ಲಿ. ಅಂದರೆ ಇದು ಫ್ಲೆಕ್ಸಿಬಲ್ ಸರ್, ಡಬಲ್ ಇರುತ್ತೆ ಸರ್ ಇದು. ಅಂದರೆ ಸಿಂಗಲ್ ವಾಲ್ ಇರಲ್ಲ ಸರ್ ಇದು. ಒಂದು ಗೋಡೆ ಅಲ್ಲ, ಸಿಂಗಲ್ ವಾಲ್ ಅಲ್ಲ ಸರ್, ಡಬಲ್ ವಾಲ್. ಈ ಥರ ಕಲ್ಲು ದಪ್ಪ ಕಲ್ಲು ಡಬಲ್ ಹಾಕಿಟ್ಟಿರೋ ಸರ್. ಅಂದರೆ ಈ ಕಡೆ ಇರುತ್ತೆ, ಆ ಕಡೆ ಇರುತ್ತೆ. ಗೋಡೆನಾ? ಹೌದು ಸರ್, ದೊಡ್ಡ ಗೋಡೆ. ಬನ್ನಿ, ಈ ಗೋಡೆ ಎಷ್ಟಪ್ಪ ಇದೆ ನೋಡಿ, ಈ ಕೊತ್ತಲದ ಗೋಡೆ 15 ಫೂಟ್ ಇದೆ. ಎಷ್ಟು ಅಡಿ ಇದೆ ಸರ್ ಇದು? ಪೇರ್ ಕೊಡಿ ಸರ್. ಸರ್ ಆಲ್ಮೋಸ್ಟ್ ಆಲ್ 6 above 7. 10 ಫೂಟ್ ಇದೆ. 10 ಅಡಿ ಇದೆ. 10 ಅಡಿ ಇದೆ. 10 ಅಡಿ ಸರ್. ಈಗ ಉದಾಹರಣೆಗೆ ಒಂದು ಕಲ್ಲು ಇದಾ? ಹಾಂ. ಎಷ್ಟು ಅಡಿ ಈಗ? 2 ಅಡಿನಾ? 2.5 ಅಡಿ? 3 ಅಡಿ? 3 ಅಡಿ. ಹಾಂ, 3 ಅಡಿ. 3 ಅಡಿ ಇಟ್ಕೊಳ್ಳಿ. ಅಂದರೆ ಆ ಥರದ ಒಂದು 3 ಕಲ್ಲು, 3 ಲೇಯರು. ಇದು ಇನ್ನೂ ಎಕ್ಸಾಂಪಲ್ ತುಂಬ ಚಿಕ್ಕ ಆಗುತ್ತೆ ಸರ್. ನೋಡಿ ಸರ್ ಯಾವ ಥರ ಅವರು ಬಿಲ್ಡ್ ಮಾಡಿದ್ದಾರೆ.
ದೊಡ್ಡ ದೊಡ್ಡ ಕಲ್ಲು ಇಟ್ಕೊಂಡು ಬರ್ತಾ 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 ಚಿಕ್ಕ ಚಿಕ್ಕ ಕಲ್ಲು ಹಾಕೊಂಡು ಹೋಗಿದ್ದಾರೆ. ಆಮೇಲೆ ಸ್ಮೂತ್ ಫಿನಿಶಿಂಗ್ ನೋಡಿ ಸರ್, ಚೆನ್ನಾಗಿ ಫಿನಿಶಿಂಗ್ ಆಗಿದೆ ಅದು. ಮಷೀನ್ ಎಲ್ಲ ಏನಲ್ಲ. ಆಮೇಲೆ ಈ ಒಂದು ಆ್ಯಂಗಲ್ ನೋಡ್ಬೋದು ಸರ್ ನೀವು, ಎಷ್ಟು ಸ್ಟ್ರೇಟ್ ಆಗಿದೆ ಸರ್. ಎಸ್, ಈ ಥರ ಕನ್ಸ್ಟ್ರಕ್ಷನ್ ನಮ್ಗೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಅದೇ ವಿಪರ್ಯಾಸ ಸರ್. ಆಮೇಲೆ ನೀವು ತೋಪಿನ ಗುರುತುಗಳು ಕೇಳಿದ್ರಲ್ಲ ಸರ್, ಇಲ್ಲೂ ತೋಪಿನ ಗುರುತುಗಳಿದೆ ಸರ್. ಟಿಪ್ಪುವಿನ ದಾಳಿ ತೋಪಿನ ಗುರು ಅಲ್ಲಿ. ಹಾಂ ಸರ್. ಅಂದರೆ ಅವಾಗ ಯುದ್ಧಕ್ಕೆ ಅಟ್ಯಾಕ್ ಮಾಡಿದಾಗ ಇದು ಬಂದ್ ಮಾಡಿಬಿಡ್ತಿದ್ರಾ? ಅಂದರೆ ಇವರು ಯಾರೋ ಶತ್ರು ದಾಳಿ ಮಾಡಿದಾಗ ಇವರು ಕೋಟೆನ ಒಳಗಡೆಯಿಂದ ಲಾಕ್ ಮಾಡ್ತಾರೆ. ಹಾಂ ಸರ್, ಲಾಕಿಂಗ್ ಸಿಸ್ಟಮ್ ನೋಡಿ ಸರ್ ಅವ್ರದ್ದು ಹೆಂಗಿದೆ, ಒಳಗಡೆಯಿಂದ ಲಾಕಿಂಗ್ ಸಿಸ್ಟಮ್. ಅಂದರೆ ಇಲ್ಲಿಂದ ಒಂದು ದೊಡ್ಡದು ಬಡಿಗೆ ಹಾಕೊಂಡು ನನ್ನ ಮರದನ್ನ ಕೊಂಬನ್ನ ಸ್ಟ್ರೈಟ್ ಆಗಿರೋದನ್ನ ಲಾಕ್ ಮಾಡ್ಕೋತಾ ಇದ್ರು ಸರ್. ದೊಡ್ಡ ಮರದ ದಿಮ್ಮಿ ಒಂದು ಸಿಂಗಲ್ ಪೀಸ್ ಅದನ್ನ ಇಟ್ಬಿಡೋದು. ಓಕೆ ಓಕೆ. ಅಂದರೆ ಸರ್ ಪೂರ್ತಿ ಡೋರ್ ಇತ್ತು ಸರ್, ಅಲ್ಲಿ ಡೋರಿನ ಕುರುಹು ಕಾಣ್ಬೋದು. ಓ ಹೌದಲ್ಲ, ಅದ್ರದ್ದು ನೋಡಿ ಸರ್, ಅಲ್ಲಿ ಮೆಟಲ್ ಯೂಸ್ ಮಾಡಿದ್ದಾರೆ. ರಿಂಗ್ಸ್ ಕಾಣ್ತಾವೆ ಸರ್. ಓಕೆ, ಅನ್ಬ್ರೇಕಬಲ್. ಎಸ್, ಆನೆಯಿಂದ ನಾ ಅನ್ಬ್ರೇಕಬಲ್. ಹೌದು ಸರ್. ಸೊ ಅದಕ್ಕೆ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಇವರು ಇಲ್ಲಿ ತೋಪೆಲ್ಲ ಹೊಡೆದ. ಮತ್ತೆ ಹಂಗಾದ್ರೆ ಇದು ಬ್ರೇಕಬಲ್ ಇದ್ದಿತ್ತಂದ್ರೆ ಹಿಂಗೆ ಬಂದ್ಬಿಡ್ತಿದ್ದ ಸರ್ ಟಿಪ್ಪು. ಏನಕ್ಕೆ ಗೋಡೆ ಹೊಡೆಯಕ್ಕೆ ಹೋಗ್ತಿದ್ದ ಸರ್, ಆ ಥರ ಅವ್ರ ಕನ್ಸ್ಟ್ರಕ್ಷನ್ ಇತ್ತು, ಅವ್ರ ಟೆಕ್ನಾಲಜಿನೇ ಆ ಥರ ಇತ್ತು ಸರ್. ನಾವು ಅದನ್ನೇ ಇವಾಗ ಇನ್ಬಿಲ್ಡ್ ಮಾಡಿಕೊಂಡು ಡಿಸ್ಕವರಿ ಮಾಡಿಕೊಂಡು ಅದನ್ನು ಮತ್ತೆ ನಾವೇ ಕಟ್ತಾ ಇದ್ದೀವಿ ಅಂತ ಹೇಳ್ಕೊತೀವಿ ಸರ್. ಬಟ್ ಅವರಂಥ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗೋಲ್ಲ ಸರ್. ನೋಡಿರಿ ಸರ್, ಆ್ಯಂಗಲ್ ಡಿಸೈನ್ಸ್, ಆಮೇಲೆ ಅವೆಲ್ಲ ಕಲ್ಲು ಎಂತಿಂಥ ಕಲ್ಲಿದ್ದಾವೆ ಸರ್. ಅವು ನಿಂತಿರೋದು ನೋಡ್ರಿ ಸರ್, ಪೋಸಸ್ ಇನ್ನೂ ಆದರೂ ಫ್ಲೆಕ್ಸಿಬಲ್ ಆಗಿದ್ದಾವೆ ಸರ್. ಮೇಂಟೆನೆನ್ಸ್ ಇಲ್ಲ, ಜಾಸ್ತಿ ಮೇಂಟೆನೆನ್ಸ್ ಇಲ್ಲ ಅಂತಂದ್ರು ಯಾವ ಥರ ನಿಂತಿದೆ ನೋಡ್ರಿ ಸರ್. ಅಯ್ಯೋ ಸರ್, ಅವಾಗ ಸಿಮೆಂಟೇ ಇಲ್ಲ. ಹಾಂ ಸರ್, ಆದರೂ ಕಟ್ಟಿದ್ದೀವಿ ಇದನ್ನು. ಕಟ್ಟೋಣ ಹಂಗೆ ಹೆಂಗಾರು ಕಟ್ಬಿಡೋಣ ಅಂತ ಕಟ್ಟಿಲ್ಲ ಸರ್. ಒಂದು ಕನ್ಸ್ಟ್ರಕ್ಷನ್ ಕುರುಹು ಉಳಿಲಿ, ಇತಿಹಾಸ ಎಷ್ಟು ಚೆನ್ನಾಗಿ ಉಳಿಸ್ತಿದ್ರು ಸರ್ ಅವರು. ಸರ್ ಆ ಕೆಳಗಡೆ ಮಧ್ಯದಲ್ಲಿರೋ 3 ಕಲ್ಲುಗಳು ನೋಡಿ ಸರ್, ಆ 3 ಕಲ್ಲುಗಳ ಕೆಳಗಡೆ ಇಲ್ಲ ಆಸರಣೆನೇ ಇಲ್ಲ, ಏನು ಸಪೋರ್ಟೇ ಇಲ್ಲ, ಸಪೋರ್ಟೇ ಇಲ್ಲ, ಆದ್ರೂ ನಿಂತಿದ್ದಾವೆ ಸರ್. ತಲೆ ಮೇಲೆ ಬಿಟ್ಟು ಅಯ್ಯಪ್ಪ ಎಷ್ಟು ನೀಟಾಗಿ ಕಾಣ್ತಾವೆ ನೋಡಿ ಸರ್, ಆರಾಮ್ಸೆ ನೋಡ್ಬೋದು ಸರ್. ಲೆಫ್ಟ್ ಸೈಡು ರೈಟ್ ಸೈಡ್ ಅವಕ್ಕೆ ಆಸರೆ ಇದೆ, ಬಟ್ ಮಧ್ಯದಲ್ಲಿರೋ 3 ಕಲ್ಲುಗಳಿಗೆ ಆಸರಣೆನೇ ಇಲ್ಲ. ತೋಪು ಅಂತಂದ್ರೆ ಸಾಮಾನ್ಯವಾದ ತೋಪಲ್ಲ ಸರ್. ಟಿಪ್ಪುವಿನ ಹತ್ರ ಇದ್ದಿದ್ದು ಎಲ್ಲ ಬಹಳ ದೊಡ್ಡ ದೊಡ್ಡ ತೋಪುಗಳು ಸರ್. ಅಂತ ತೋಪಿನ ದಾಳಿ ಬಿದ್ದರೂ ಸತೇಕ ಅದು ಕೆಡೋಲಾರ್ದಂಥದ್ದು ಯಾವ ಥರ ಅವ್ರು ಇನ್ಬಿಲ್ಡ್ ಮಾಡಿರ್ಬೋದು ಅಂತ. ಎಸ್, ಇದು ಶಿರ್ಸಂಗಿ ಲಿಂಗರಾಜ್ ದೇಸಾಯಿ ಅವ್ರ ಹಿನ್ನೆಲೆಗೆ ಬರ್ತದೆ ನಮಗೆ. ಶಿರ್ಸಂಗಿ ಲಿಂಗರಾಜ್ ದೇಸಾಯಿ ಅವ್ರ ಹಿನ್ನೆಲೆ ಬೇಕಂದ್ರೆ ಆ್ಯಕ್ಚುಲಿ ಅವರು ಶಿರ್ಸಂಗಿ ಸಂಸ್ಥಾನಕ್ಕೆ ದತ್ತಕ ಪುತ್ರ. ಅವ್ರ ಸಂಸ್ಥಾನದಲ್ಲಿ ರಾಜರಿಗೆ ಇಬ್ಬಿಬ್ಬರು ಹೆಂಡ್ರು ಇರ್ತಾಯಿದ್ರು ವಂಶ ಪಾರಂಪರಿಕವಾಗಿ. ಶಿರ್ಸಂಗಿ ಅದೇ ರೀತಿಯಿಂದ ಶಿರ್ಸಂಗಿ ಲಿಂಗರಾಜ್ ದೇಸಾಯಿಗೂ ಇಬ್ಬರು ಹೆಂಡ್ರಾದ್ರು ಮಕ್ಕಳಾದ್ರೂ ಅವು ಚಿಕ್ಕ ವಯಸ್ಸಲ್ಲೇ ಎಲ್ಲ ತೀರ್ಕೊಂಡು ಹೋಗ್ಬಿಡ್ತಾ ಇದ್ವು. ಲಿಂಗರಾಜ್ ದೇಸಾಯಿ ಹುಟ್ಟಿದ ಮಕ್ಕಳು ಕೆಲವೊಂದಿಷ್ಟು ಕಾಯಿಲೆ ಬಂದು ಸಾಯ್ತಿದ್ದು, ಕೆಲವೊಂದಿಷ್ಟು ಭ್ರೂಣ ಒಳ್ಳೆ ಅಲ್ಲೇ ಇದಾಗ್ತಾ ಇತ್ತು, ಕೆಲವೊಂದಿಷ್ಟು ಮಕ್ಕಳು ಹುಟ್ಟಿ ಒಂದು 2-3 ವರ್ಷಕ್ಕೆ ತೀರ್ಕೊಂಡು ಹೋಗ್ತಾ ಇದ್ದು. ಇಬ್ಬರು ಹೆಂಡತಿಯರಾದ್ರು ಮತ್ತು ಅವರು ಮದುವೆ ಆದರು. ಒಟ್ಟು 6 ಜನ ಹೆಂಡ್ರು ಅವ್ರಿಗೆ. 6 ಜನ ಹೆಂಡ್ರಿದ್ರು ಅವ್ರಿಗೆ ಮಕ್ಕಳಾಗಲೇ ಇಲ್ಲ ಕೊನೆಗೆ ಲಿಂಗರಾಜ್ ದೇಸಾಯಿ ಅವ್ರಿಗೆ. ತದನಂತರ ಕಾಲಾಂತರ ಅವರು ಗುರುಗಳಾದ ಹಾನಗಲ್ ಶಿವೋಗಿ ಅವ್ರನ್ನು ಭಾಳ ಅವ್ರ ಕಡೆ ಅವ್ರು ನಡ್ಕೊಳ್ತಾ ಇದ್ರು. ಅವ್ರ ಮಾರ್ಗದರ್ಶನದಲ್ಲಿ ಅವರೆಲ್ಲ ಇದನ್ನ ಮಾಡ್ಕೊಳ್ತಾ ಇದ್ರು. ಹಾನಗಲ್ ಕುಮಾರೇಶ್ವರ ಶಿವೋಗಿಗಳು ಅಂತಾರೆ ನೋಡಿ, ಹಾನಗಲ್ ಸ್ವಾಮಿಗಳು. ಅವ್ರು ಹೇಳಿದಂಗೆ ಅವರೆಲ್ಲ ಕೇಳ್ತಾ ಇದ್ರು. ಅವ್ರು ಹೇಳಿದಂಗೆ ಇದು ಸಂಸ್ಥಾನದ ಆಸ್ತಿಯನ್ನೆಲ್ಲ ಅವರು ದಾನ ಧರ್ಮ ಮಾಡ್ಕೊಂಡು ಬಂದರು. ಎಲ್ಲ ಸಂಸ್ಥಾನಿಕರು ರಾಜರು ಏನು ತಮ್ಮ ಸಂಸ್ಥಾನದಲ್ಲಿ ಎಲ್ಲ ಮಕ್ಕಳು ನಿಮ್ಮ ಮಕ್ಕಳು ಅಂತ ತಿಳ್ಕೊಂಡು ಕೇಸು ದಾನ ಧರ್ಮ ಮಾಡಂತ ಹೇಳಿದ್ರು ಅವರು. ಹಿಂಗೆ ಅವರು ದಾನ ಮಾಡ್ಕೊಂತ ಬಂದರು ಎಲ್ಲ ತನ್ನ ಮಕ್ಕಳೇ ಅಂತೇಳಿ ಕೊನೆಯದರು. ಓಕೆ, ಆದರೆ ಒಂದು ಫಲ ಈ ಶಿಕ್ಷಣ ಸಂಸ್ಥೆಗಳು KLE ಸಂಸ್ಥೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿರುವಂಥ ಏನು ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು ಇದಾವಲ್ಲ ಅವರು ದಾನ ಮಾಡಿರೋದು. ಏನು ಜಾಗಗಳು ಆಯ್ತು. ಆಮೇಲೆ ಕೆಲವೊಂದಿಷ್ಟು ಧನ ಸಹಾಯ ಮಾಡಿದ್ದಾರೆ. ಆಮೇಲೆ ಒಂದು ಟ್ರಸ್ಟ್ ಆಫೀಸ್ ಇದೆ. ಆ ಟ್ರಸ್ಟ್ ಆಫೀಸ್ ಥ್ರೂ ಲಿಂಗಾಯತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ, ಈಗಲೂ ಇದೆ ಆ ಟ್ರಸ್ಟ್. ಅಂದರೆ ನಮ್ಮ ಕರ್ನಾಟಕದಲ್ಲಿ ಗಣ್ಯ ವ್ಯಕ್ತಿಗಳು, ವಿಶೇಷವಾಗಿ ಲಿಂಗಾಯತ ಸಮುದಾಯದ ಬಂದಂಥ DC ಪೌಟೆ ಅವರಾಗಲಿ, ಬೊಮ್ಮಾಯಿ ಸರ್ ಆಗಲಿ, BD ಜತ್ತಿ ಸರ್ ಆಗಲಿ, SR ಕಂಠಿ ಅವರಾಗಲಿ, S ನಿಜಲಿಂಗಪ್ಪ ಸರ್ ಆಗಲಿ, ಅವರೆಲ್ಲ ಈ ಟ್ರಸ್ಟ್ ಇಂದ ಪಡೆದಂಥ ಸ್ಕಾಲರ್ಶಿಪ್ನಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಕರ್ನಾಟಕದಲ್ಲೆಲ್ಲ ಗಣ್ಯ ವ್ಯಕ್ತಿಗಳು ಅನಿಸ್ಕೊಂಡಿದ್ದಾರೆ. ಇವನ್ ಬೊಮ್ಮಾಯಿ ಅವ್ರ ಫ್ಯಾಮಿಲಿ ಕೂಡ. ಬೊಮ್ಮಾಯಿ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರಲ್ಲ, ಅವ್ರ ತಂದೆಯವರು SR ಬೊಮ್ಮಾಯಿ ಅವರು ಆ ಟ್ರಸ್ಟ್ನ ಶಿರ್ಸಂಗಿ ಲಿಂಗರಾಜ್ ಟ್ರಸ್ಟ್ನ ಸ್ಕಾಲರ್ಶಿಪ್ ಪಡ್ಕೊಂಡು ವಿದ್ಯಾಭ್ಯಾಸ ಮಾಡಿ ಒಬ್ಬ ಗಣ್ಯ ವ್ಯಕ್ತಿಗಳಾಗಿದ್ದಾರೆ ಸಮಾಜದಲ್ಲಿ, ಮುಖ್ಯಮಂತ್ರಿಗಳಾಗಿದ್ದಾರೆ. ಅಂಥ ದಾನಶೂರ ಅವರು. ಅವ್ರ ಸಂಸ್ಥಾನ ಇದು. ನಾ ಹೇಳಿರೋದು ಕೆಲವೇ ಎಕ್ಸಾಂಪಲ್. ಆಲ್ಮೋಸ್ಟ್ ದೊಡ್ಡ ಮೆಡಿಕಲ್ ಕಾಲೇಜ್ಗಳು ಐತಿ, ಇಂಜಿನಿಯರ್ಗಳು, ಡಾಕ್ಟರ್ಗಳು ಏನು ಲಿಂಗಾಯತ ಸಮುದಾಯದಿಂದ ಬಂದಿದ್ದಾರಲ್ಲ ಅವರೆಲ್ಲ ಇದೇ ಟ್ರಸ್ಟಿಂದ ಬೆಳೆದವರು. ಈಗ ಸುಮಾರು 60-70 ವರ್ಷಗಳ ಹಿಂದೆ
ಅವಾಗ ಇನ್ನೂ ಬಡತನ ತುಂಬ ಇತ್ತು. ಅವಾಗ ಇನ್ನೂ ಸರ್ಕಾರಗಳು ಶಿಕ್ಷಣದ ಬಗ್ಗೆ ಅಷ್ಟು ವರ್ಕ್ ಮಾಡ್ತಿರ್ಲಿಲ್ಲ. ಗ್ರೇಟ್ ಸರ್. ಅಂದರೆ ಉತ್ತರ ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿ ಹೊಂದೋಕ್ಕೆ ತುಂಬ ದೊಡ್ಡ ಕೊಡುಗೆ ಇರುತ್ತೆ. KLE ಸಂಸ್ಥೆ, BLD ಸಂಸ್ಥೆ, ಧಾರವಾಡದಲ್ಲಿ ಲಿಂಗಾಯತ ವಿದ್ಯಾಭಿವೃದ್ಧಿ ಸಂಸ್ಥೆ ಇದೆ. ಆಮೇಲೆ ಕೆಲವೊಂದಿಷ್ಟು ಮಹಾರಾಷ್ಟ್ರದಲ್ಲಿ ಇವನ್ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೂ ಆ ಸಂದರ್ಭದಲ್ಲಿ ಅವರು 150 ಎಕರೆ ಖರೀದಿ ಮಾಡಿ ಅಲ್ಲಿ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅವರು. ಅಲ್ಲಿ ಪರ್ಚೇಸ್ ಮಾಡಿ. ಅದನ್ನು ಇವಾಗ ಕೆಲವೊಂದಿಷ್ಟು ನಾನು ಆರ್ಟಿಕಲ್ ಸ್ಟಡಿ ಮಾಡಿದ್ದೇನೆ. ಆ ಆಸ್ತಿನ ಕಾಶಿ ಜಂಗಮವಾಡಿ ಮಠ ಅವ್ರು ನೋಡ್ಕೊಳ್ತಾ ಇದ್ರು. ಆ ಆಸ್ತಿನ ಯಾರು ಶಿರ್ಸಂಗಿ ದೇಸಾಯಿ ಅವ್ರೇನು ಕೊಟ್ಟಿದ್ರಲ್ಲ ಅಲ್ಲಿ ಖರೀದಿ ಮಾಡಿ ಅವರು ಕಾಶಿ ವಿಶ್ವನಾಥ ಏನು ಜಂಗಮವಾಡಿ ಮಠ ಇದೆಲ್ಲ ಅವರು ಹಿಂದೂ ಬನಾರಸ್ ವಿಶ್ವವಿದ್ಯಾಲಯ ಕಟ್ಟು ಸಂದರ್ಭದಲ್ಲಿ ಮದನ್ ಮೋಹನ ಆಳ್ವಿಯ ಕಟ್ಟಿದ್ರಲ್ಲ ಅವಾಗ ಅದನ್ನು ಅವ್ರಿಗೆ ಕೊಟ್ಟಿದ್ದಾರೆ 150 ಎಕರೆನ. ಅದನ್ನ ಒಂದು ಆರ್ಟಿಕಲ್ ಓದಿದ್ದು ನಾನು. ಓಕೆ. ಅಂದರೆ ಬಹುಶಃ ಹಿಂದೂ ಬನಾರಸ್ ಯೂನಿವರ್ಸಿಟಿ ಇರೋದು ಆ ಜಾಗದಲ್ಲಿ. ಅಂದ್ರೆ ಪಾರ್ಟ್ ಆಫ್ ದಟ್ ಆ ಯೂನಿವರ್ಸಿಟಿ ಅಂದ್ರೊಳಗೆ ಆ ಜಾಗನೂ ಒಂದು. ಆ ಜಾಗನೂ ಒಂದು. ಓಕೆ, ನೈಸ್. ಅಂತಹ ತ್ಯಾಗ. ಆಮೇಲೆ ನಮ್ಮ ದಕ್ಷಿಣ ಭಾರತದ ಅದು ರಾಮೇಶ್ವರಂ ದೇವಸ್ಥಾನ ಅಲ್ಲಿ ದಾನ ಧರ್ಮ ಮಾಡಿದ್ದಾರೆ ಅವರು. ಆಲ್ಮೋಸ್ಟ್ ಪಂಚಪೀಠಗಳು ಬರ್ತಾವೆ ನೋಡಿ ನಮ್ಮ ಲಿಂಗಾಯತ ಸಮಾಜದ್ದು, ಅಲ್ಲೆಲ್ಲ ಕಡೆ ದಾನ ಧರ್ಮ ಮಾಡಿದ್ದಾರೆ ಅವರು. ಹಾಗಾಗಿ ಸರ್ ಅವರಿಗೆ ತ್ಯಾಗವೀರ ಅಂತ ಹೆಸರು ಬಂದಿರೋದು. ಸುಮ್ಮನೆ ಸಾಮಾನ್ಯ ಅಲ್ಲ ಸರ್. ಯಾಕಂದರೆ ಒಬ್ಬ ಮನುಷ್ಯ ಮದುವೆ ಆಗ್ತಾನೆ, 2 ಆಗ್ತಾನೆ, 3 ಆಗ್ತಾನೆ, 6 ಆಗ್ತಾನೆ, 6 ಮದುವೆ ಏನಕ್ಕೆ ಆಗ್ತಾನೆ ಅದಿನ್ನೂ ಪ್ರಶ್ನೆ ಆಗ್ತದೆ ಸರ್. ಅದು ಕಾಮ ಜಾಗೃತಿಗಾಗಿ ಅಲ್ಲ, ಅಥವಾ ಕಾಮ ಬೇಡಿಕೆಯನ್ನು ಈಡೇರಿಸ್ಕೊಳ್ಳಿಕ್ಕಲ್ಲ. ರಾಜ ಅಂತಂದಮೇಲೆ ಅವನ ಪ್ರಜೆಗಳ ಪಾಲನೆ ಮಾಡೋದು ಬಹಳ ದೊಡ್ಡ ಕರ್ತವ್ಯ. ಆ ಕರ್ತವ್ಯಕ್ಕಾಗಿ ಮತ್ತೆ ದೊರೆಬೇಕು. ಹಾಗಾಗಿ ಅವರು ಮದುವೆ ಆಗಿದ್ದ ಹೊರತಾಗಿ ಅವರು ಮದುವೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವ್ರು ಮದುವೆ ಆದವರಲ್ಲ. ಆ ತ್ಯಾಗ ಮನೋಭಾವನೆ ಇರೋರು ಅವರು ಸಿದ್ಧಿ ಪುರುಷರೇ ಸರ್ ಅವರು. ಕಾರಣ ಇದೆಲ್ಲ ತತ್ವಗಳು ಬರ್ಬೇಕಂದ್ರೆ ಸಿದ್ಧಿ ತತ್ವದಲ್ಲೇ ಬರ್ಬೇಕು ಸರ್. ಆ ತ್ಯಾಗದ ತತ್ವ ಬರ್ಬೇಕಂದ್ರೆ ಸಿದ್ಧಿ ತತ್ವದಲ್ಲೇ ಬರ್ಬೇಕು. ಅಂದರೆ ನಾನೇನು ಅಲ್ಲ, ಎಲ್ಲ ನೀವೇ. ಇವಾಗ ನೋಡ್ರಿ ಸರ್, ಅದು ತ್ಯಾಗ ಮಾಡೋದಂತಂದ್ರೆ 1 ಎಕರೆ 2 ಎಕರೆ ಅಲ್ಲ ಸರ್. ಆಲ್ಮೋಸ್ಟ್ ಆಲ್ ಸೌದತ್ತಿ ಒಳಗಿರೋ ಜಾಗ ಎಲ್ಲ ಪೂರ್ತಿ ಅವ್ರದ್ದೇ ಇರೋದು ಸರ್. ಆ ಥರ ಅವರು ತ್ಯಾಗ ಮಾಡ್ಬೇಕಂತಂದ್ರೆ ಆ ಮನೋಭಾವನೆ ಬೇಕು ಸರ್. ಅವರು ಇವಾಗ ದೇವರಾಗಿ ಉಳಿದಿದ್ದಾರೆ ಸರ್. ಅವರಿಗೆ ಎಷ್ಟು ಕೃತಜ್ಞತೆ ನಾವು ಸಲ್ಲಿಸಿದ್ರು ಭಾಳ ತುಂಬ ಕಡಿಮೆ ಸರ್. ಹೆಜ್ಜೆ ಹೆಜ್ಜೆಗೂ ಅವ್ರದ್ದೇ ಜಾಗನೇ ಇರೋದು. ಆಮೇಲೆ ಶಿಕ್ಷಣಕ್ಕಾಗಿ ಅವರ ತ್ಯಾಗ ಅದು ದೊಡ್ಡದು ಸರ್. ಆಗಿನ ಮಟ್ಟದಲ್ಲಿ ಶಿಕ್ಷಣದ ಯೋಚನೆ ಮಾಡಿಕೊಂಡು ನನಗೆ ಮಕ್ಕಳಾಗಿಲ್ಲ, ನಾನೇನಕ್ಕೆ ಅವರಿಗೆ ದಾನ ಮಾಡಬೇಕನ್ನೋ ಮನೋಭಾವನೆ ಇರಲಿಲ್ಲ. ಅವರು ಕಲೀಲಿ, ಇವರೇ ನನ್ನ ಮಕ್ಕಳು, ನನ್ನ ಪ್ರಜೆಗಳೇ ನನ್ನ ಮಕ್ಕಳು, ಅವ್ರ ಮಕ್ಕಳೇ ಕಲೀಲಿ, ಅವರು ವಿದ್ಯಾವಂತರಾಗಲಿ ಅನ್ನೋ ಭಾವನೆ ಇದೆಯಲ್ಲ ಸರ್, ಅದು ಆದರ್ಶ ಭಾವನೆ ಸರ್ ಅದು. ಮತ್ತು ಅವ್ರಿಗೆ ಅದು ಕಂಪಲ್ಷನ್ ಇರಲಿಲ್ಲ, ಮಾಡಲೇಬೇಕು ಅಂತ ಇರಲಿಲ್ಲ. ಹಾಂ ಸರ್. ಹಾಂ, ಬೇಕಾಗಿದ್ರೆ ಹೆಣ್ಣು ಆಸ್ತಿ ಕೊಡ್ಬೋದಾಗಿತ್ತು ಸರ್. 6 ಮಂದಿ ಮದುವೆ ಆಗಿದ್ರೆ ಅವರಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೋದಾಗಿತ್ತು. ಆದರೆ ಆ ಕೆಲಸ ಮಾಡಲಿಲ್ಲ. ಇವೊಂದು ರಾಣಿಯರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟರು. ರಾಣಿಯರು ಕೂಡ ಒಪ್ಪಿಗೆ ಕೊಟ್ಟ ನಂತರನೇ ಅವರು ತ್ಯಾಗ ಮಾಡಿದ್ರು. ಆ ಥರ ತ್ಯಾಗ ಮಾಡಬೇಕು, ತ್ಯಾಗ ಭಾವನೆ ಬರಬೇಕು. ಸಂಸಾರದಲ್ಲಿ ಇದ್ಕೊಂಡು ಮತ್ತೆ ತ್ಯಾಗದ ಭಾವನೆ ಬರಬೇಕಂದ್ರೆ ಬಹಳ ದೊಡ್ಡದು ಸರ್. ಅವ್ರು ಇನ್ನೂ ಆದರೂ ಆದರ್ಶವಾಗೇ ಇದ್ದಾರೆ ಸರ್. ಮತ್ತು ಸಿಂಪಲ್ ಸರ್, ಅವರು ತುಂಬ ಸಿಂಪಲ್. ರಾಜ ಅಂದಮೇಲೆ ಒಡವೆ ವಸ್ತ್ರಗಳನ್ನು ಹಾಕ್ಕೊಂಡು ಆಡಂಬರಕ್ಕಾಗಿ ಅಡ್ಡಾಡುವಂಥ ವ್ಯಕ್ತಿ ಅಲ್ಲ, ಭಾಳ ಸಿಂಪಲ್ ಆಗಿರ್ತಿದ್ದೆ ಸರ್. ಅವರ ಫೋಟೋನ ನೀವು ನೋಡಿದ್ರಲ್ಲ ಸರ್, ನಿನ್ನೆ ಹೋಗಿದ್ವಿ ಜೋಗುಳಬಾವಿ ಅವರು ದೇವಸ್ಥಾನದಲ್ಲಿ. ಅಲ್ಲಿ ನೋಡಿದ್ರಲ್ಲ ಸರ್, ಭಾಳ ಸಿಂಪಲ್ ಸರ್ ಅವರು. ಆಮೇಲೆ ಕುದುರೆ ಸವಾರಿ ಅವರಿಗೂ ಉಪಚಾರಗಳು ಬರ್ತಿದ್ವು ಸರ್. ಒಬ್ಬ ರಾಜ ಆಗಬೇಕು ಅಂತಂದರೆ 64ಗಳ ವಿದ್ಯೆ ಪಾರಂಗತನಾಗಬೇಕು. ಆ ಥರ ವೈಚಾರಿಕ ಹಿನ್ನೆಲೆಗಳು ಇದ್ಕೊಂಡು ಅವ್ರ ಮನೆ ದೇವರು ಕಾಡಸಿದ್ದೇಶ್ವರ ಸರ್. ಇಲ್ಲಿ ಮೇಲೆ ದೇವಸ್ಥಾನ ಕಟ್ಟಿದ್ದಾರೆ ಸರ್. ಒಳಗಡೆ ದೇವಸ್ಥಾನ. ಓಕೆ ಸರ್. ಓಕೆ. ಆ ಕಾಡಸಿದ್ದೇಶ್ವರನ ಆರಾಧಕರು ಸರ್ ಅವರು. ಅಂದರೆ ಮೂಲತಃ ಶಿವನ ಆರಾಧಕರು, ಶಿವನಂತೆಯೇ ಇದ್ದಾರೆ ಸರ್ ಅವರು. ತ್ಯಾಗಮೂರ್ತಿ ಸರ್ ಅವರು. ಅವರಿಂದ ಕಲಿಯೋದು ತುಂಬ ಇದೆ ಸರ್. ಅವ್ರ ಜೀವನ ಪೂರ್ತಿ ಮ್ಯಾಕ್ಸಿಮಮ್ ಅವ್ರ ಜೀವನ ಕಳೆದಿರೋದು ಬರೀ ಕೋರ್ಟು ಕಚೇರಿ ಅದರಲ್ಲೇ ಕಳೆದಿದ್ದಾರೆ ಅವರು. ಯಾಕೆ? ಆಸ್ತಿಗಳ ಸಂರಕ್ಷಣೆ ಮಾಡೋದು. ಅಂದರೆ ಅವ್ರಿಗೆ ಕಾನ್ಫ್ಲಿಕ್ಟ್ ಇತ್ತು. ಅಂದರೆ ಅವರು ದತ್ತಕ್ ಪುತ್ರ. ಅವರು ವನಶಿಗ್ಲಿ ಅಂತ ಒಂದು ಗ್ರಾಮ ಬರುತ್ತೆ ಇಲ್ಲಿ ಗದಗ ಹತ್ರ, ಲಕ್ಷ್ಮೇಶ್ವರ ತಾಲೂಕು ವನಶಿಗ್ಲಿ ಅಂತ ಗ್ರಾಮ ಬರುತ್ತೆ. ವನಶಿಗ್ಲಿ ಅಂತ ಊರು. ಆ ಶಿಗ್ಲಿ ಊರದ ನಂತರ ದತ್ತಕ್ ಬಂದಿದ್ರು ಅವರು. ದತ್ತಕ್ ಮಾಡ್ಕೊಂಡಿದ್ರು ಇಲ್ಲಿ ಸಿರ್ಸಂಗಿ ಸಂಸ್ಥಾನದವರು. ಅದ್ರ ಹಿಂದೆ ಮಕ್ಕಳಿಲ್ಲ ಅವ್ರಿಗೆ? ಅವ್ರ ಮಕ್ಳು ಇದ್ರಕ್ಕಿಲ್ಲ ಸಿರ್ಸಂಗಿ ಸಂಸ್ಥಾನಕ್ಕೆ. ಇವ್ರು ದತ್ತಕ್ ಮಾಡ್ಕೊಂಡು ಅಲ್ಲಿ 2 ತಾಯಿಂದ್ರೆ ಇದ್ರು. ನಾ ಹೇಳಿದೆ ನಿಮಗೆ ವಂಶಪಾನಕೂರು ಈ ಸಂಸ್ಥಾನಕ್ಕೆ 2 ಹೆಂಡ್ರು ಇರ್ತಾ ಇದ್ರು ಅಂತ ಹೇಳಿದ್ದೆ. ಹಂಗೆ 2 ತಾಯಂದ್ರು ಇದ್ರು. ಅದ್ರ ಗಂಗೂಬಾಯಿ ಅಂತ ಒಬ್ರು, ಇನ್ನೊಬ್ರು ಹೆಸರು ರಮಾಬಾಯಿ ಸಮಥಿಂಗ್ ಏನೋ ಇದೆ, ನನಗೆ ಅಷ್ಟೊಂದು ಗೊತ್ತಿಲ್ಲ. ಗಂಗೂಬಾಯಿ ಅವ್ರು ದತ್ತಕ್ ಮಾಡ್ಕೊಂಡಿದ್ರು. ಅವ್ರು ದತ್ತಕ್ ಮಾಡ್ಕೊಂಡಿದ್ದು ಇನ್ನೊಬ್ರು ಇದ್ರಲ್ಲ ಅಮ್ಮವರು, ಅವ್ರು ಅದನ್ನ ಒಪ್ಪಿರಲಿಲ್ಲ. ಸೊ ಆ ನಂತರ ಅವರು ಕೋರ್ಟು ಕಚೇರಿಗಳು ಅಡ್ಡಾಡಿ ಬರೀ ಜೀವನ ಪರ್ಯಂತನೇ ಅದರಲ್ಲಿ ಅಡ್ಡಾಡಿದಾರೆ ಅವರು. ಬರೀ ಲಿಟಿಗೇಷನ್ ಇಲ್ಲ. ಆ ಸಂದರ್ಭದಲ್ಲಿ ಆಸ್ತಿ ಎಲ್ಲ ಉಳಿಸ್ಕೊಂಡು ಸಂರಕ್ಷಣೆ ಮಾಡಿದ್ರು, ದಾನ ಮಾಡಿದ್ರು.
ಇದೆ ಸರ್. ಇವಾಗ ನಾವು ಕಲಿಬೇಕಾದದ್ದು ಅಷ್ಟು ಲಿಟಿಗೇಷನ್ ಪೊಲಿಟಿಕ್ಸ್ ಗಿಮಿಕ್ಸ್ ಆದ್ರೂ ಮತ್ತೆ ಮನಸ್ಸನ್ನು ಏಕಾಗ್ರತೆ ಮಾಡಿಕೊಂಡು ನನ್ನದ ಜೀವನ ನಾನು ತ್ಯಾಗ ಮಾಡಬೇಕು, ನನಗಾಗಿ ಏನೂ ಇಲ್ಲ ಅಂತ ನಾನು ಅನ್ಕೊಳ್ಳೋಂಗಿಲ್ಲ, ಪ್ರಜೆಗಳೇ ಎಲ್ಲ ಅನ್ನೋ ಭಾವನೆ ಈಗಿನವ್ರ MLA-ಗಳಲ್ಲಾಗಲಿ MP-ಗಳಲ್ಲಾಗಲಿ ನಾವು ಎಷ್ಟು ಕಾಣ್ತೀವಿ ಸರ್. ಇವಾಗ ನೀವು ಲಂಡನ್ ಮ್ಯಾಜಿಸ್ಟ್ರೇಟಿಗೆ ಹೋದ್ರು ಇವ್ರದ್ದೆಲ್ಲ ಕೋರ್ಟ್ ತೀರ್ಪು ಫೈನಲ್ ಆಗಿದ್ದು ಲಂಡನ್ ಮ್ಯಾಜಿಸ್ಟ್ರೇಟ್ ಅಲ್ಲ ಆಗಿದೆ. ಇಲ್ಲಿಂದ ಬಾಂಬೆ ಇದ್ರೆ ಲಂಡನ್ಗೆ ಹೋಗಿದೆ ಇವ್ರ ಕೇಸ್ಗಳು, ಅಲ್ಲಿ ಇವ್ರು ತೀರ್ಪು ತೊಗೊಂಡಿದ್ದಾರೆ. ಯಾವಾಗಲೂ ಆ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹೋದರೆ ಇವ್ರ ದಾಖಲೆಗಳು ಅಲ್ಲಿ ಸಿಗ್ತಾವೆ. ಇವ್ರು ಏನೇ ಮಾಡಿದ್ರು, ಕೋರ್ಟ್ ವ್ಯಾಜ್ಯಗಳು ಹೆಂಗಿದ್ದು ಬ್ರಿಟಿಷ್ ಗೌರ್ಮೆಂಟಲ್ಲಿ ಅದನ್ನ ಹೆಂಗೆ ಇವರೆಲ್ಲ ಕ್ಲಿಯರ್ ಮಾಡಿದ್ರು, ಅಲ್ಲಿ ಲಂಡನ್ ಮ್ಯಾಜಿಸ್ಟ್ರೇಟಲ್ಲಿ ಸಿಗ್ತಾವೆ. ಆದರೆ ವಿಪರ್ಯಾಸ ಅಂದರೆ ಸರ್ ಇಲ್ಲಿ ಯಾರಿಗೂ ನಮ್ಮ ಸಹೋದರರಿಗೆ ಆಲ್ಮೋಸ್ಟ್ ಆಲ್ ಗೊತ್ತಿಲ್ಲ ಸರ್. ಸಿರ್ಸಂಗಿ ಲಿಂಗರಾಜ್ ಚರಿತ್ರೆನೇ ಗೊತ್ತಿಲ್ಲ ಸರ್. ಕಾರಣ ಲಿಟ್ರಸಿ. ಇಲ್ಲಿ ಯಾರು ಹೇಳಲ್ಲ ಸರ್ ಅದ್ರ ಬಗ್ಗೆ, ಯಾರು ಅದ್ರ ಬಗ್ಗೆ ಜಾಸ್ತಿ ಇಲ್ಲಿ ಅವ್ರ ಬಗ್ಗೆ ಹೇಳೋದಾಗಲಿ ಅವರನ್ನು ಗುರುತಿಸೋದಾಗಲಿ, ಇಲ್ಲಿ ಬಂದು ಹೇಳಿ ಇಂಟ್ರೊಡಕ್ಷನ್ ಕೊಟ್ಟರೆ ಚೆನ್ನಾಗಿರೋ ಸರ್. ಈಗ ನೋಡಿರಿ ಸರ್, ನೀವು ಅಲ್ಲಿಂದ ಬಂದು ಇಲ್ಲಿ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀರಾ, ಬಟ್ ಇಲ್ಲಿಯವರೆಗೇನೆ ಇದ್ರ ಬಗ್ಗೆ ಗೊತ್ತಿಲ್ಲ ಸರ್. ಕಾರಣ ಲಿಟ್ರಸಿ, ಹೇಳುವಂತ ಅಕ್ಷರ ಬೇಕೇ ಬೇಕು ಸರ್. ಬನ್ನಿ ಒಳಗಡೆ ಹೋಗೋಣ ಈಗ ನಾವು. ಮತ್ತು ಇಲ್ಲೂ ಕನ್ಸ್ಟ್ರಕ್ಷನ್ ನೋಡ್ಬೋದು ಸರ್ ನೀವೆಲ್ಲ. ಅವರೆಲ್ಲ ಯೂಸ್ ಮಾಡ್ತಾರೆ ಮೆಟ್ಲ ಯಾವ ಥರ ಮಾಡಿದ್ದಾರೆ. ಇದು ಎಂಟ್ರೆನ್ಸ್ ಅಂತಂದರೆ ಯಾರಾದರೂ ಕಳ್ಳರು ಬಂದರೆ ಸಡನ್ನಾಗಿ ಅಟ್ಯಾಕ್ ಮಾಡಕ್ಕೆ ಬಂದರೆ ಸೊ ಮಿನಿ ದ್ವಾರ ಸರ್. ಇವ್ರು ಅಲ್ಲೇ ಇನ್ ಆಗ್ತಿದ್ರು, ಅಲ್ಲೇ ಔಟ್ ಆಗ್ತಿದ್ರು ಸರ್. ಯಾರು ಇಲ್ಲಿ ಒಳಗಡೆ? ಒಳಗಡೆ ಅವರು. ಹಾಂ ಸರ್. ಇದು ನೋಡಿ ಸರ್, ಇದು ಡಬಲ್ ಬಿಲ್ಡ್ ಇದೆ ಸರ್. ಓಕೆ. ಇಲ್ಲಿಂದ ಆಚೆ ಉದಾಹರಣೆಗೆ ಮದಕರಿ ನಾಯಕರ ಕೋಟೆಯಲ್ಲಿ ಇದೆಯಲ್ಲ, ಎಸ್ ಸರ್, ಅದರ ಕಿಂಡಿ ನೋಡಿ ಸರ್. ಇಂಥ ಇತಿಹಾಸವನ್ನು ಉಳಿಸ್ಕೊಳ್ಳೋದು ಬಿಟ್ಟು ಈ ಥರ ಗಲೀಜ್ ಮಾಡಿ ಜನರಿಗೆ ಯಾವ ಥರ ಮಾಡಿದ್ದಾರೆ ನೋಡಿ. ಅಲ್ಲಿ ನೋಡಿ ಸರ್, ಅಲ್ಲಿ ಇನ್ನೂ ಅದ್ರ ಕೋಟೆ ಕಾಣುತ್ತೆ. ಹೌದು, ವಾಲಿದೆ. ಅದ್ರ ಒಳಗಡೆ ಹೋಗ್ತಾರೆ ಸರ್. ಅಲ್ಲಿ ಒಳಗಡೆ ಹೋಗಿ ಕಾಯೋ ಸಿಪಾಯಿಗಳು ಬೇರೆ. ಅಂದ್ರೆ ಯಾರಾದ್ರೂ ಒಳಗೆ ಬರ್ತಾ ಇದ್ರೆ ಇಲ್ಲಿಂದ ಗೊತ್ತಾಗುತ್ತೆ. ಓಕೆ. ಅಂದ್ರೆ ತೆಳಗಿನವ್ರು ಹೇಳೋದು ಸರ್, ಇಲ್ಲಿ ತೆಳಗೆ ಯಾರು ನಿಂತಿರ್ತಾರೆ ಅವ್ರು ಹೇಳೋದು, ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ. ಎಸ್ ಸರ್. ಅದು ನೀವಾದ್ರೂ ನೋಡ್ಬೋದು ಸರ್, ಅದಲ್ಲಿ ಕೋಟೆ ಮೇಲೆ ಡೋರ್ ಕಾಣುತ್ತೆ ಸರ್. ಹೌದು. ಆರಾಮ್ಸೆ ಒಬ್ಬರ ಮನುಷ್ಯ ಪಾಸ್ ಆಗ್ಬೋದು. ಮತ್ತು ಬೈ ಚಾನ್ಸ್ ಏನಾದ್ರು ಯಾರನ್ನ ಬಂದ್ರೆ ಇಲ್ಲಿಂದ ಅಟ್ಯಾಕು ಮಾಡ್ಬೋದು. ಹಾಂ ಸರ್. ಅವ್ರಿಗೆ ಇವ್ರು ಕಾಣಲ್ಲ, ಇವ್ರಿಗೆಲ್ಲನೂ ಕಾಣಲ್ಲ. ಎಸ್ ಸರ್. ಮತ್ತೆ ಇದೇ ನೋಡಿ ಸರ್, ಇದೆಲ್ಲ ಕಲ್ಲಿದೆ ಸರ್. ಇಲ್ಲಷ್ಟೇ ಕಲ್ಲು ಬಿಟ್ಟಿರೋದು. ಕಾರಣ ಇನ್ನು ಮತ್ತೆ ಔಟ್ ಆಗಕ್ಕೆ. ಓಕೆ. ಮತ್ತು ಇದು ಡಬಲ್ ಇದೆ. ಎಸ್ ಸರ್. ಇವಾಗ DC ಅವರು ಮೊಹಮ್ಮದ್ ಹುಸೇನ್ ಅವರು ಆಸಕ್ತಿ ತೋರಿಸಿದ್ದಾರೆ. ಮೊನ್ನೆ ಒಂದು 15 ದಿವಸಗಳಿಂದ ಬಂದಿದ್ರು ಅವರು, ಬಂದು ಡೆವಲಪ್ ಮಾಡ್ಕೊಂಡು ಭಾಳ ಆಸಕ್ತಿ ತೋರಿಸಿದ್ದಾರೆ. ಬಟ್ ನಾವು ನಿರೀಕ್ಷೆ ಇಟ್ಟಿದ್ದೀವಿ ಅವ್ರು ಡೆವಲಪ್ ಮಾಡ್ತಾರಂತೆ. ನೋಡಿ ಸರ್, ಅವಾಗ ಬಂದರೆ ಕೂತ್ಕೊಳ್ಳೋ ಕೃಷ್ಣ ಒಳ್ಳೆ ಜಾಗ. ಎಸ್ ಸರ್. ಅವಾಗ ಸಿಪಾಯಿಗಳಂತಂದರೆ ಸುಮ್ಮನೆ ಹಾಗೆ ಕಾಯೋರು ಆ ಥರ ಕನ್ಸಿಡ್ರೇಷನ್ ಇಲ್ಲ. ಸಿಪಾಯಿಗಳೇ ಸ್ವಂತ ಮಕ್ಕಳು ರಾಜನಿಗೆ. ಅವ್ರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಭಾಳ ಚೆನ್ನಾಗಿ ನಿಭಾಯಿಸ್ತಿದ್ರು ಸರ್ ಅವರು. ಸೊ ಅವ್ರ ಜಾಗ ಇದು. ಎಸ್ ಕಾವಲಿಗೆ ನಿಂತರೆ ಎಷ್ಟೊತ್ತು ನಿಲ್ಲೋದು, ಹಾಗಾಗಿ ಕೂತ್ಕೋಬೋದು, ರೆಸ್ಟ್ ಮಾಡ್ಬೋದು. ಇವ್ರು ನೈಟ್ ಡ್ಯೂಟಿನೂ ಇರ್ತದೆ ಸರ್. ಅಂದರೆ ಈಗ ಹೆಂಗೆ ಶಿಫ್ಟ್ ವೈಸ್ ಅವ್ರು ಮಾಡ್ಕೋತಾರೆ ಅದೇ ರೀತಿ. ಅಂದರೆ ಇವ್ರು ಯಾವಾಗಲಿದ್ರು ಸದಾ ಕೋಟೆಯ ರಕ್ಷಣೆಗಾಗಿನೇ ಇಲ್ಲಿ ವಾಸ ಇರೋದು ಸರ್. ಆಮೇಲೆ ಇವರಷ್ಟೇ ಅಂತಲ್ಲ, ನೀವು ಅಲ್ಲೂ ನೋಡ್ಬೋದು. ಈಗ ಇದೇ ಎಂಟ್ರೆನ್ಸ್ ದ್ವಾರ ಸರ್. ಈ ಎಂಟ್ರೆನ್ಸ್ ದ್ವಾರದಲ್ಲೇ ಮೇಲೆ ತೋಪು ಹಾಕಿ ಪಿಸ್ತೂಲ್ ಅದು ಹಾಕಿ ಹೊಡಿಲಿಕ್ಕೆ ಎಲ್ಲ ಅನುಕೂಲ ಇಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಇಲ್ಲಿಂದ ಜನ ಬಂದ್ಬಿಟ್ರು, ಹೊರಗಡೆ ಅವ್ರು ಯಾರಾದರೂ ಬಂದ್ಬಿಟ್ರು ಅವ್ರನ್ನ ಮತ್ತೆ ಪ್ರೊಟೆಕ್ಷನ್ ಮಾಡಲಿಕ್ಕೆ ಅವ್ರು ಇರ್ತಾರೆ ಸರ್. ಅವಾಗ ಕಿಂಡಿಗಳು ನೋಡಿ ಸರ್, ಅಲ್ಲಿಂದ ಬಂದೂಕುಗಳನ್ನು ಹಾಕಿ ಹೊಡಿಲಿಕ್ಕೆ ಆ ಸೈಡಿಂದ ಓಪನ್ ಇದೆ. ಆ ಸೈಡ್ ಹೋದ್ರೆ ಅಲ್ಲೆಲ್ಲ ಕಾಣುತ್ತೆ, ಅಲ್ಲೆಲ್ಲ ಓಪನ್ ಇದೆ. ಅವೆಲ್ಲ ಅದು ಯಾವ ಥರ ಕಾಣುತ್ತೆ ಅಂದರೆ ಸರ್, ಅಲ್ಲಿಂದ ನೀವು ಪಿಸ್ತೂಲ್ ಇಟ್ಟರೆ ಸೀದಾ ಹೊರಗಡೆ ಕಾಣುತ್ತೆ. ಈ ಕೋಟೆ ದಾಟಿ ಕಾಣುತ್ತೆ. ಎಸ್, ಅಷ್ಟು ನೀಟಾಗಿ ಬಿಲ್ಡ್ ಮಾಡಿದ್ದಾರೆ ಸರ್. ಅವ್ರ ಜಿಯೋಮೆಟ್ರಿಕಲ್ ಕನ್ಸೆಪ್ಷನ್ ನೋಡ್ರಿ ಸರ್, ಯಾವ ಥರ ಅವರು ಪ್ರತಿಯೊಂದನ್ನು ಎಷ್ಟು ನೀಟಾಗಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸುಮ್ಮನೆ ಕನ್ಸ್ಟ್ರಕ್ಷನ್ ಅಲ್ಲ ಸರ್, ಆ ಜಿಯೋಮೆಟ್ರಿಕಲ್ ಪಾರ್ಟ್ ನಾವು ನೋಡ್ಕೊಳ್ಳೇಬೇಕು ಸರ್. ಅಂದರೆ ಕ್ಯಾಲ್ಕುಲೇಷನ್. ಎಸ್ ಸರ್. ಅವಾಗೆಲ್ಲ ಇತ್ತ ಕ್ಯಾಲ್ಕುಲೇಷನ್ಸ್ ಅವಾಗ ಇದ್ದ ಕಾರಣಕ್ಕಾಗೇ ಎಷ್ಟು ಚೆನ್ನಾಗಿ ಬಿಲ್ಡ್ ಆಗಿರೋದು ಸರ್. ಇದು ನೋಡ್ರಿ ಸರ್, ಇದು ಎಕ್ಸಾಕ್ಟ್ ಸ್ಕ್ವೇರ್ ಆಗಿದೆ, ಮೇಲೆ ಕರ್ವ್ ಶೇಪ್ ಇದೆ. ಇದು ನೋಡಿ ಸರ್, ಇದು ದ್ವಾರ ಎಷ್ಟು ಎಕ್ಸಾಕ್ಟ್ ಕರ್ವ್ ಆಗಿದೆ ಸರ್. ಅಂದರೆ ಒಳಗಡೆ ಲಾಕಿಂಗ್ ತೊಗೊಂಡಿರ್ತಾರೆ ಸರ್. ಅಂದರೆ ಈ ಕಲ್ಗೂ ಲಾಕ್. ಹಾಂ, ಇದು ಈ ಥರ. ಮತ್ತು ಇಲ್ಲೂ ಇದ್ದಾವೆ ಸರ್ ಬಿಲ್ಡ್, ಅಲ್ಲಿ ಮೇಲೆ ಅಲ್ಲಿ ಆಗಿರ್ಬೋದು. ಆಮೇಲೆ ಇಲ್ಲಿದೆ ನೋಡಿ ಸರ್, ಇಲ್ಲಿ ಕ್ಲೀನಾಗಿ ಕಾಣುತ್ತೆ. ಇವು ಹಾಂ, ಸಿಮೆಂಟ್ ಹಾಕಿದ್ದಾರೆ ನೋಡಿ ಸರ್. ಇವು ರೀಸೆಂಟಾಗಿ ಸಿಮೆಂಟ್ ಹಾಕ್ಕೊಂಡಿದ್ದಾರೆ ಸರ್, ಅದು ಕಾಣುತ್ತೆ ನೋಡಿರಿ ಸರ್. ಆ ಥರ ಇನ್ಬಿಲ್ಟ್
ಇದು ಔಟರ್ ಲೇಯರ್ ಕಾಣ್ತಾ ಇದೆ ಸರ್, ಬಟ್ ಅವರು ಇನ್ಬಿಲ್ಡ್ ಆಗೇನ ಕಟ್ಟಿರೋದು ಸರ್ ಇವನ್ನೆಲ್ಲ. ಇನ್ಬಿಲ್ಡ್ ಅಂದ್ರೆ ಏನು ಅರ್ಥ ಅಂದರೆ ಲಾಕಿಂಗ್ ಸಿಸ್ಟಮ್ ಒಳಗೆ ಫಾರ್ ಎಕ್ಸಾಂಪಲ್ ಒಂದೇ ನೆಟ್ ಥರ ಒಳಗೆ ಮಾಡ್ಕೊಂಡ್ರೆ ಹೋಲ್ ಮಾಡ್ಕೊಂಡ್ರೆ ಇದು ಬೋಲ್ಟ್ ಥರ ಲಾಕಿಂಗ್. ಒಂದರಲ್ಲಿ ನಟ್ ಉದಾಹರಣೆಗೆ ಇದರಲ್ಲಿ ಹೋಲ್ಸು, ಇದರಲ್ಲಿ ಬೋಲ್ಟ್ ಅದಕ್ಕೆ ಲಾಕ್ ಮಾಡೋದು. ಅವು ಬೆಳೆದೇ ಕಲ್ಲಲ್ಲೇ ಮಾಡೋದು ಸರ್ ಅದು. ಓಕೆ, ಬೇರೆ ಸಪ್ರೇಟ್ ಅಲ್ಲ, ಬೇರೆ ನೋ ಕಬ್ಬಣ ಇಲ್ಲ. ಓಕೆ, ಅವ್ರು ಅಲ್ಲಿ ದ್ವಾರಕ್ಕೆ ತೊಗೊಂಡಿದ್ದಾರಲ್ಲ ಸರ್ ಕಬ್ನ, ಅದು ಮೂಮೆಂಟಿಗೆ ತೊಗೊಂಡಿರೋದು, ಅಂದರೆ ಡೋರ್ ಟರ್ನ್ ಆಗುತ್ತೆ. ಹಾಂ, ಆ ಥರನೇ ಅವ್ರು ತೊಗೊಂಡಿರೋದು ಸರ್. ಆಮೇಲೆ ಅವಾಗಿನೂ ಎಲ್ಲ ಆಲ್ಮೋಸ್ಟ್ ಆಲ್ ಕಟ್ಟಿಗೆ ಯೂಸ್ ಮಾಡ್ತಿದ್ರು ಸರ್, ಬಿಟ್ಟು ಧಾತುಗಳನ್ನು ಯೂಸ್ ಮಾಡ್ತಿದ್ರು ಸರ್. ಪಂಚಧಾತುಗಳು ಬರ್ತಾವೆ ಸರ್, ಲೈಕ್ ಪಂಚಲೋಹ. ಹಾಂ, ಪಂಚಲೋಹಗಳ ರೀತಿಯೇ ಅದು ವಿಷಕಾರಿ ಧಾತು ಸರ್. ಅದು ಈಸಿಯಾಗಿ ಬ್ರೇಕ್ ಆಗಲ್ಲ ಸರ್. ಆ ಥರ ಅವರೆಲ್ಲ ಕೆಮಿಕಲ್ಸನ್ನು ಯೂಸ್ ಮಾಡಿಕೊಂಡು ಇನ್ಬಿಲ್ಡ್ ಮಾಡ್ತಿದ್ರು. ಆಮೇಲೆ ಅದ್ರ ಮೇಲೆ ಚಿತ್ರಗಳನ್ನು ಇಡ್ತಿದ್ರು ಸರ್. ಫಾರ್ ಎಕ್ಸಾಂಪಲ್ ಇಲ್ಲಿದೆಯಲ್ಲ ಸರ್, ಈ ಥರ ಆಗಿರಲಿ ಅಥವಾ ಇದೆಲ್ಲ ಇರಲಿ, ಇದೆಲ್ಲ ಶೇಪ್ ಔಟ್ ಒಮ್ಮೆ ಸಡನ್ನಾಗಿ ಬಂದರೆ ಬಡಿದ್ರೆ ಫಸ್ಟ್ ಇದಕ್ಕೆ ಬಡಿಬೇಕು ಸರ್, ಇದಕ್ಕೆ ಬಡಿಬಾರ್ದು. ನೇರ ಕಲ್ಲಿಗೆ ಬಡಿಬಾರ್ದು. ಹಾಂ, ಅಕಸ್ಮಾತ್ ಕಟ್ಟಿಗೆದಿತ್ತಂದ್ರೆ ಕಟ್ಟಿಗೆದಕ್ಕೆ ಇವನ್ನೆಲ್ಲ ಹಚ್ಚಿರ್ತಾರೆ ನೋಡ್ರಿ ಸರ್, ನೀವು ನೋಡಿರ್ಬೋದು. ಹಳೆ ಬೇರೆ ಬೇರೆ ಚಿತ್ರಗಳು ಅದು ಆಕರ್ಷಣೆಗೆ ಹಚ್ಚಿರೋದಿಲ್ಲ ಸರ್, ಬಿಹೈಂಡ್ ಇದೆ ಸರ್ ಸೈನ್ಸ್. ರಕ್ಷಣೆಗೆ? ಹಾಂ, ರಕ್ಷಣೆಗಾಗಿ. ಇದು ಫಸ್ಟ್ ಲೇಯರ್ ಆಫ್ ಪ್ರೊಟೆಕ್ಷನ್. ಹಾಂ ಸರ್. ಆಮೇಲೆ ಇದ್ರ ಮೇಲೆ ಮುಂದಿನ ತುದಿಗಳನ್ನ ಚೂಪ್ ಮಾಡ್ತಿದ್ರು ಸರ್, ಆಂಗಲ್ ಶೇಪ್ನಾಗ. ಫಾರ್ ಎಕ್ಸಾಂಪಲ್ ಕಳಸದ ರೂಪದೊಳಗೆ ಎಲ್ಲ ಭಾಳ ಚೂಪಾಗಿ ಇಡ್ತಿದ್ರು ಸರ್. ಡೋರ್ ಬಂದಿರ್ತದೆ. ಹಾಂ, ಕಾರಣ ಇಂಥ ಡೋರನ್ನು ಹೊಡಿಬೇಕಂದ್ರೆ ಆಣಿನೇ ಬೇಕು ಸರ್. ಆಣಿ ಬಂದು ಹೊಡಿಬೇಕಂದ್ರೆ ಆಣಿ ಹೊಡ್ತಾ ಕುಂತಂದ್ರೆ ಆಣಿ ಹಿಂದೆ ಹೋಗುತ್ತೆ. ಆ ರೀತಿ ಅವರು ಬಿಲ್ಡ್ ಮಾಡ್ತಿದ್ರು. ಅಂದರೆ ಆನೆ ಹೈಟ್ಗೆ? ಆಣೆ ಹೈಟಿಗೂ ಆಯ್ತು ಸರ್, ಆಣೆ ಹೈಟ್ನು ಆಯ್ತು. ಆಣೆ ಬರ್ಬೇಕಂದ್ರೆ ಆಣಿಗೆ ಚುಸ್ತಿತ್ತಲ್ಲ ಸರ್, ಅದು ಎದುರುಗಡೆ ಆಟೋಮೆಟಿಕಲಿ ಆಣೆ ಹಿಂದೆ ಸರಿತಿತ್ತು. ಅವಾಗ ಆನೆ ಬೋಡಿಕೆ ಆಗಲ್ಲ. ಹಾಂ, ಹಾಗಾಗಿ ಅವ್ರು ತೋಪಿಟ್ಟಿತ್ತು ಸರ್. ಇಲ್ಲ ಆನೆ ಕೇಳಿ ಹೊಡ್ಸಿರೋದು ಅವ್ರು ನೋಡಿರಿ ಸರ್, ಸೈನ್ಸ್ ನೋಡಿರಿ ಸರ್, ಫಿಸಿಕ್ಸು ಎಲ್ಲ ಇದೆ ಸರ್. ಇಲ್ಲಿ ಕಲಿಯೋದು ತುಂಬ ಇದೆ ಸರ್. ಹೆಜ್ಜೆ ಹೆಜ್ಜೆಗೂ ಕಲಿಬೇಕಷ್ಟೇ ಸರ್, ತಿಳ್ಕೊಬೇಕು. ಈ ಫ್ಲೋರಿಂಗ್ ಎಲ್ಲ ಆ ಕಾಲದ ಹೊಸದಾಗಿ ಮಾಡಿ? ಇವು ರೀಸೆಂಟಾಗಿ ಮಾಡಿರೋದು. ಅವಾಗೇನಿತ್ತು ಫ್ಲೋರಿಂಗ್? ಹಾಗೆ ನೆಲ ಹಾಸಿತ್ತು, ಮಣ್ಣಿತ್ತು. ಆಮೇಲೆ ನಾವು ನೋಡಿದ ಸಂದರ್ಭದಲ್ಲಿ ಡೆವಲಪ್ ಮಾಡಿದ್ದು ಇದಿತ್ತು. ಓಕೆ, ಬಟ್ ಅವರು ಕಟ್ಟಿದವ್ರ ಕಾಲದಲ್ಲಿ ನೆಲ ಬರೀ ಖಾಲಿ ಇರ್ತಿತ್ತು. ಅದ್ರ ಕಲ್ಲುಗಳು ಇದ್ದು ಅವರೆಲ್ಲ ಇದೆಲ್ಲ ಗಚ್ಚ ತರ ಇರುತ್ತೆ ಸರ್. ಇದು ದೌಡ ಭಾಳ ಅಂದ್ರೆ ಎಷ್ಟು ಮಳೆ ಆದ್ರೂ ದೌಡ್ ಸರಿಯಲ್ಲ ಸರ್. ಮಣ್ಣು ಮಣ್ಣ ಇತ್ತು, ಅಲ್ಲೊಂದಿಲ್ಲೊಂದು ಕಲ್ಲುಗಳು ಇರ್ತದೆ. ಅಂದ್ರೆ ಆಕ್ಚುಲಿ ಕಟ್ಟಿರೋದು ಗುಡ್ಡದ ಮೇಲೆನೆ. ಬೆಟ್ಟ ಅಂದ್ರೆ ಅಲ್ಲಿ ಕಲ್ಲೂ ಇರ್ತೈತಿ, ಮಣ್ಣು ಇರುತ್ತೆ. ಹೌದಾ, ಮಣ್ಣು ಇರುತ್ತೆ ಕೆಲವೊಂದು. ಆಗ ಅದೆಲ್ಲ ಲೆವೆಲಿಂಗ್ ಮಾಡ್ಕೊಂಡು ಕಟ್ಟಿರ್ತಾರೆ ಅವರು. ಆಮೇಲೆ ನಾವು ನೋಡಿದ್ರೆ ಇದನ್ನ ಸ್ವಲ್ಪ ಡೆವಲಪ್ ಮಾಡಿದ್ದಾರೆ. ಈಗ ಇದು ಮಣ್ಣಿನ ಏರಿಯಾ ನೋಡ್ಬೇಕಂದ್ರೆ ಇಲ್ಲಿ ಕೋಟೆ ಇದೆ ಸರ್. ಇದೇನು ಕೋಟೆ ಕಾಣ್ತಾ ಇದೆಯಲ್ಲ, ಇದ್ರ ಕೋಟೆ ಮೇಲೆ ಹತ್ತೀವಿ ಸರ್. ಮೇಲೆ ಹತ್ತು ರೌಂಡ್ ಇದೆ ಪೂರ್ತಿ. ಇದು ಒಂದು ಸರ್ಕಲ್ ಬರ್ಬೋದು. ಹಾಂ, 8 ಆಕಾರದಲ್ಲಿ ಷಟ್ಕೋಣದಲ್ಲಿ ಕಟ್ಟಿದ್ದಾರೆ ಸರ್. ಇದು ಷಟ್ಕೋಣದಲ್ಲಿ ಕಟ್ಟಿದ್ದಾರೆ. ಅಲ್ಲಿ ಮೇಲೆ ಏನು ನಾವು ಡೈನಾಮಿಕಲ್ಲಿ ಹೋಗ್ತೇವಲ್ಲ ಸರ್, ನಡ್ಕೊಂತ ಹೋಗಬೇಕಾದ್ರೆ ನಮಗೆ ಕಾಣ್ತದೆ ಸರ್. ಅದು ಇದೇನು ವಾಲ್ ಇತ್ತಲ್ಲ ಸರ್ ಬಿಫೋರ್, ಅದು ಈಗಾದ್ರೂ ನೋಡ್ಬೋದು ಸರ್ ನಾವು. ಷಟ್ಕೋನ ಆಕಾರದ ಕೋಟೆ ಇದು. ಎಸ್ ಸರ್. ಅಂದರೆ 8 ಕಾರ್ನರ್ಸ್. 8 ಕಾರ್ನರ್ಸ್. ಎಸ್ ಯಾ, ಅಷ್ಟು ಪೂಜಾ. ಬನ್ನಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.